ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇದು ಲಾಸ್ಟ್ ವೀಕ್ ವ್ಲಾಗು, ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಒಂದು 3-4 ದಿನದ ವ್ಲಾಗ್ನ ಒಟ್ಟಿಗೆ ಶೇರ್ ಮಾಡಿದ್ದೀನಿ. ನನಗೆ ಪ್ರಾಪರಾಗಿ ಬೆಳಗ್ಗೆಯಿಂದ ಸಂಜೆ ತನಕ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ತನಗೆ ಬೇರೆ ಟೆಸ್ಟ್ ನಡೀತಾ ಇದೆ, ಅವಳು ಸ್ವಲ್ಪ ಬ್ಯುಸಿ ಆಗಿದ್ದಾಳೆ. ಇನ್ನು ನನಗೂ ಕೂಡ ವ್ಲಾಗ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಹಂಗಾಗಿ ಅವಾಗವಾಗ ಒಂದಷ್ಟು ಕ್ಲಿಪ್ಗಳನ್ನ ತೊಗೊಂಡಿದ್ದೆ, ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ. ಇದರಲ್ಲೊಂದು ಪುಳಿಯೋಗರೆ ಗೊಜ್ಜು ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಸಂಡೇ ನಮ್ಮ ಅಕ್ಕ, ನಮ್ಮ ಭಾವ, ಮಕ್ಕಳು ಎಲ್ಲ ಬಂದಿದ್ದರು. ಆ ವಿಡಿಯೋ ಕ್ಲಿಪ್ಗಳನ್ನ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಪ್ಲೀಸ್ ವಾಚ್ ಮಾಡಿ. ಲಾಸ್ಟ್ ವೀಕು ನನಗೆ ನನ್ನ ಹಸ್ಬೆಂಡು ಚಿಕನ್ ತೊಗೊಬರ್ತೀನಿ ಅಂತೇಳಿ ಬೇಗನೆ ಬಂದಿದ್ದರು. ಒಂದು 8 ಗಂಟೆ ಅಷ್ಟೊತ್ತಿಗೆ ಬಂದು ಅವರೇ ಚಿಕನ್ ಮಾಡ್ತಾಯಿದ್ದಾರೆ. ಗೊಜ್ಜು ಮಾಡ್ತೀನಿ ಅಂತೇಳಿ. ದೋಸೆ ಹಿಟ್ಟು ಕೂಡ ಇತ್ತು, ಸ್ವಲ್ಪ ರೈಸ್ ಜೊತೆ ದೋಸೆ ಹಿಟ್ಟಿತ್ತಲ್ವ ಅಂತೇಳ್ಬಿಟ್ಟು ದೋಸೆ ಜೊತೆ ಚಿಕನ್ ಗೊಜ್ಜು ಚೆನ್ನಾಗಿರುತ್ತೆ ಅಂತೇಳಿ ಅವರೇ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಚಿಕನ್ ಗೊಜ್ಜು, ಚಿಕನ್ನು, ಮಟನ್ನು, ಗ್ರೇವಿಗಳು ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಗೊತ್ತು, ಅವ್ರು ಎಷ್ಟೋ ಸತಿ ಮಾಡಿದ್ದಾರೆ. ರೆಸಿಪಿನ ಏನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಮಾಮೂಲಿಯಾಗಿ ಮಾಡ್ಕೊಳ್ಳೋಂಥ ಗೊಜ್ಜು, ಮಸಾಲೆ ಏನು ರುಬ್ಬೋದಿಲ್ಲ. ಆ ರೀತಿಯೇ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚಿಕನ್ ಮಸಾಲ ಪೌಡ್ರೆಲ್ಲ ಹಾಕಿ ಮಾಡ್ಕೊಳ್ಳುವಂಥ ಗೊಜ್ಜು ಸಖತ್ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ಹಾಗೆಯೇ ಈ ರೀತಿ ದೋಸೆ, ಚಪಾತಿ ಅದಕ್ಕೆಲ್ಲ ಕೂಡ ಸೂಪರಾಗಿರುತ್ತೆ. ಸೊ ಕಾರ್ತಿಕ ಮಾಸ ಇದ್ದಿದ್ದರಿಂದ ನಾವು ಸರಿಯಾಗಿ ನಾನ್ ವೆಜ್ಜೇ ತಿಂದಿರಲಿಲ್ಲ. ಹಂಗಾಗಿ ಇವಾಗ ಒಂದು ತಿಂಗಳೆಲ್ಲ ಬಾಯಿ ಕಟ್ಟಿದಂಗೆ ಆಗಿತ್ತು ಅಂತೇಳಿ ನನ್ನ ಹಸ್ಬೆಂಡು ಚಿಕನ್ ತೊಗೊಂಬಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಮಾಡ್ತಾಯಿದ್ದಾರೆ. ಓಕೆ, ಗೊಜ್ಜು ಕೂಡ ಈಗ ರೆಡಿ ಆಯಿತು. ಸ್ವಲ್ಪ ತೆಳುವಾಗೇ ಗೊಜ್ಜು ಮಾಡಿದ್ದಾರೆ, ಸಖತ್ತಾಗಿತ್ತು. ಹಾಗೆ ಅದ್ರ ಜೊತೆಗೆ ಈಗ ದೋಸೆನ ನಾನು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ದೋಸೆ ಜೊತೆ. ಹಾಗೆಯೇ ಇದ್ರ ಜೊತೆಗೆ ಒಂದು ಪುಳಿಯೋಗರೆ ಗೊಜ್ಜು ಕೂಡ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ಪುಳಿಯೋಗರೆ ಗೊಜ್ಜು ಅಂದರೆ ಒಂದು 3 ದಿನ ಮೇಂಟೈನ್ ಮಾಡ್ಕೋಬೋದು ಆ ಗೊಜ್ಜನ್ನ. ಅಂದರೆ ಒಂದು ತಿಂಗಳು ತನಕ ಫ್ರಿಜ್ಜಲ್ಲಿ ಇಟ್ಕೋಬೋದು. ಆದರೆ ಒಂದು 3 ದಿನಕ್ಕೆ ಆಗುವಷ್ಟು ಗೊಜ್ಜನ್ನು ನಾನು ಮಾಡಿ ತೋರಿಸ್ತಾಯಿದ್ದೆ. ಅಂದರೆ ಮೂರು ಸತಿ ಯೂಸ್ ಮಾಡ್ಕೊಳ್ಬೋದು, ಅಷ್ಟು ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ ಎಂಡ್ ತನಕ. ಹಾಗೆ ಅಲ್ಲಿ ಏನೆಲ್ಲ ನಾನು ಐಟಮ್ಸ್ ಹಾಕ್ತೀನಿ ಆವಾಗವಾಗೇ ಎಷ್ಟೆಷ್ಟು ಅಂತ ನಿಮಗೆ ಕರೆಕ್ಟಾಗಿ ಹೇಳ್ಕೊಳ್ತಾ ಬರ್ತೀನಿ. ದೋಸೆ ಕೂಡ ಈಗ ರೆಡಿ ಆಯಿತು. ಫ್ರೆಂಡ್ಸ್, ಇಲ್ಲಿ ನಾನು ನೆಕ್ಸ್ಟ್ ಡೇ ಪುಳಿಯೋಗರೆ ಗೊಜ್ಜು ಕೂಡ ಮಾಡಿದ್ದೆ. ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನ ಕಾಳು, ಇದು ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಅರ್ಧದಿಂದ 3/4 ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಅದ್ರ ಸ್ಮೆಲ್ಲು ಸ್ವಲ್ಪ ಬರ್ತಾ ಹೋಗುತ್ತೆ. ಆವಾಗ ನಾವು ಬೇರೆ ಪದಾರ್ಥಗಳನ್ನ ಹಾಕಿದ್ರಾಯಿತು. ಈಗ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಎಳ್ಳು, ಇದು ಬಿಳಿ ಎಳ್ಳು ಹಾಕ್ಕೋಬೋದು, ಬೇಕಾದ್ರೆ ಕಪ್ಪು ಎಳ್ಳು ಕೂಡ ಹಾಕ್ಕೋಬೋದು, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನ ಹಾಕ್ಕೊಂಬಿಟ್ಟು ಚೆನ್ನಾಗೀಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಎಲ್ಲ ಟೋಟಲಿಗೆ 1-1.25 ನಿಮಿಷಗಳ ಕಾಲ ಇದನ್ನು ಹುರ್ಕೊಬೇಕು. ಇಷ್ಟು ಪದಾರ್ಥಗಳನ್ನು ಘಮ ಘಮ ಅಂತ ಇರುತ್ತೆ ಉರಿಬೇಕಾದ್ರೆ. ನೋಡಿ, ಇವಾಗ ಚೆನ್ನಾಗಿ ಹುರಿದಿದ್ದೀನಿ. ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ನಾನು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಬಿಡ್ತೀನಿ. ಇನ್ನೂ ಕೂಡ ಹುರ್ಕೊಳ್ಳೋ ಅಂಥ ಪದಾರ್ಥಗಳಿದೆ. ಇವಾಗ ಅದೇ ಫ್ರೈಯಿಂಗ್ ಪ್ಯಾನಿಗೆ ನಾನು ಸ್ವಲ್ಪ ಪೆಪ್ಪರ್ ಹಾಗೆಯೇ ಜೀರಿಗೆ ಎರಡನ್ನ ಕೂಡ ಹಾಕ್ತಾಯಿದ್ದೀನಿ. ಪೆಪ್ಪರ್ನ ನಾವು ಇಲ್ಲಿ ಅರ್ಧ ಟೀ ಸ್ಪೂನ್ ಪೆಪ್ಪರು, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಸಣ್ಣ ಉರಿಯಲ್ಲಿ ಇದಿಷ್ಟನ್ನು ನಾವು ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿ ಚೆನ್ನಾಗೀಗ ಫ್ರೈ ಮಾಡಿಕೊಂಡು ನಾನು ಮತ್ತು ತಣ್ಣಗಾಗೋದಕ್ಕೆ ಇದರಲ್ಲೇ ಹಾಕ್ತಾಯಿದ್ದೀನಿ. ನೀವು ಒಟ್ಟಿಗೆ ಬೇಕಾದ್ರೆ ಫ್ರೈ ಮಾಡ್ಕೋಬೋದು. ನಾನು ಒಟ್ಟಿಗೆ ಹಾಕ್ಕೊಳ್ಳಿಲ್ಲ, ಮರ್ತ್ಬಿಟ್ಟಿದೆ, ಹಂಗಾಗಿ ಸಪ್ರೇಟಾಗಿ ಫ್ರೈ ಮಾಡಿದೆ ಅಷ್ಟೇ. ಇವಾಗ ಒಂದು 15 ಬ್ಯಾಡಗಿ ಮೆಣಸಿಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ ಸಣ್ಣ ಉರಿಯಲ್ಲಿ. ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಥರ ಬರೋ ತನಕ ಸಣ್ಣ ಉರಿಯಲ್ಲಿ 1-1.5 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು.
ಬ್ಯಾಡಗಿ ಮೆಣಸಿಕಾಯಿ ಬೇಕಾದ್ರೆ ಅದ್ರ ಜೊತೆಗೆ ಒಂಚೂರು ಖಾರಕ್ಕೆ ಅಂತ ಬೇಕಾದ್ರೆ ಇನ್ನೊಂದೆರಡು ಮೆಣಸಿಕಾಯಿ ಕೂಡ ಹಾಕ್ಕೋಬೋದು ನೀವು, ಖಾರದ ಮೆಣಸಿಕಾಯಿ. ಅದನ್ನು ಕೂಡ ಇವಾಗ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಸೊ ಇಷ್ಟು ಪದಾರ್ಥಗಳು ತಣ್ಣಗಾದಮೇಲೆ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ. ನೋಡಿ ಇಷ್ಟು ಪೌಡ್ರ್ ಆಗಿದೆ. ಇಲ್ಲಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಇಟ್ಕೊಂಡಿದ್ದೆ. ಆ ಹುಣಸೆಹಣ್ಣ ಚೆನ್ನಾಗಿ ಕಿವುಸ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಆ ಬಾಣಲೆ ಒಳಗಡೆ ಹಾಕೋತಾ ಇದ್ದೀನಿ. ಸುಮಾರು 1.5 ಲೋಟ ನೀರು, ಕುಡಿಯೋ ಗ್ಲಾಸಲ್ಲಿ 1.5 ಲೋಟದಷ್ಟು ನೀರನ್ನು ಇದರಲ್ಲಿ ಸೇರಿಸಿದ್ದೀನಿ. ಇಷ್ಟು ನೀರು ಬೇಕಾಗುತ್ತೆ. ಹಾಗೆಯೇ ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಬೇಕಾಗುತ್ತೆ. ಕಪ್ಪು ಬೆಲ್ಲನಾದರೂ ಹಾಕ್ಕೋಬೋದು, ಬಿಳಿ ಬೆಲ್ಲನಾದರೂ ಹಾಕ್ಕೋಬೋದು. ಬೆಲ್ಲದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಈ ಕುದಿ ಬರ್ತಾ ಇದ್ದಾಗ ಈಗ ನಾನು ಚೆನ್ನಾಗಿ ಕೈ ತಿರುಗಿಸ್ತಾ ಇದ್ದೀನಿ. ಕೈಯಲ್ಲಿ ಚೆನ್ನಾಗಿ ರೀತಿ ಸೌಟಲ್ಲಿ ತಿರುಗಿಸಿದ್ದಾಯಿತು. ಇವಾಗ ಕುದೀತಾ ಇದೆ ನೋಡಿ. ಈ ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಪೌಡ್ರನ್ನ ಪೂರ್ತಿಯಾಗಿ ಹಾಕ್ಕೋತಾ ಇದ್ದೀನಿ. ಪೌಡ್ರನ್ನ ಪೂರ್ತಿಯಾಗಿ ಹಾಕ್ಕೊಂಡು ಚೂರು ಗಂಟಿಲ್ದಂಗೆ ನೀಟಾಗಿ ಇದನ್ನು ತಿರುಗಿಸ್ಕೊತೀನಿ. ಇದೀಗ ನಿಮಗೆ ತೆಳುವಾಗಿದೆ ಅಂತ ಅನ್ನಿಸ್ಬೋದು. ತಣ್ಣ ಆದಮೇಲೆ ಈ ಗೊಜ್ಜು ಕರೆಕ್ಟಾಗಿ ಆಗುತ್ತೆ. ಚೆನ್ನಾಗಿ ಈಗ ತಿರುಗಿಸ್ಕೊಂಡು ಇದಕ್ಕೀಗ ನಾನು ಸುಮಾರು 1.5ರಿಂದ 2 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಇದನ್ನು ಒಂದು 2 ನಿಮಿಷನಾದರೂ ನಾವು ನೀಟಾಗಿ ಕುದಿಸ್ಕೊಬೇಕಾಗುತ್ತೆ. ಚೆನ್ನಾಗಿದು ಕುದಿಬೇಕು ಕೊತ ಕೊತ ಅಂತ. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಕ್ಕೆ ನಾನು ರಿಫೈನ್ಡ್ ಆಯಿಲ್ನ ಸುಮಾರು 4ರಿಂದ 5 ಟೇಬಲ್ ಸ್ಪೂನು ರಿಫೈನ್ಡ್ ಆಯಿಲ್ ಹಾಕ್ತಾಯಿದ್ದೀನಿ. 100 ಗ್ರಾಮಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಂಡಂಗೆ ಆಯಿತು. ನೀವು ಇದಕ್ಕೆ ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ಳೋದಕ್ಕಿಂತ ಎಳ್ಳೆಣ್ಣೆಯನ್ನು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಎಳ್ಳೆಣ್ಣೆ ಇಲ್ಲ ಅಂತೇಳ್ಬಿಟ್ಟು ನಾನು ರಿಫೈನ್ಡ್ ಆಯಿಲ್ನೇ ಹಾಕ್ತಾ ಇರೋದು. ನಾನು ಎಳ್ಳೆಣ್ಣೆನ ಅಷ್ಟೊಂದು ಯೂಸ್ ಮಾಡಲ್ಲ. ರಿಫೈನ್ಡ್ ಆಯಿಲಲ್ಲೂ ಕೂಡ ಚೆನ್ನಾಗಾಗುತ್ತೆ. ಆದರೆ ಎಳ್ಳೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಕೂಡ ಘಮ ಘಮ ಅಂತ ಇರುತ್ತೆ. ಇನ್ನೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ಪುಳಿಯೋಗರೆ ಗೊಜ್ಜಿಗೆ ಮೇಯ್ನಾಗಿ ಎಳ್ಳೆಣ್ಣೆನೇ ಹಾಕ್ಕೊಬೇಕು. ಇವಾಗ ಅದನ್ನು ನಾನು ಪಕ್ಕದ ಸ್ಟವಲ್ಲಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡೆ ಅಲ್ವಾ, ಅದೇ ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ, ರಿಫೈನ್ಡ್ ಆಯಿಲ್ನ. ಹಾಗೆಯೇ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ ನೀವು ಎಳ್ಳೆಣ್ಣೆನೇ ಬಳಸ್ಬೋದು. ಸಾಸಿವೆ ಹಾಕಿದ್ದೀನಿ ಅರ್ಧ ಟೀ ಸ್ಪೂನು. ಹಾಗೆಯೇ ಇಲ್ಲಿ 4ರಿಂದ 5 ಬ್ಯಾಡಗಿ ಮೆಣಸಿಕಾಯಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ, ಹಾಗೆ 1 ಟೇಬಲ್ ಸ್ಪೂನು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದ್ದು ಫ್ರೈ ಆಗಬೇಕು. ಹಾಗೆ ಒಂದಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ನೀವು ಇನ್ನಷ್ಟು ಜಾಸ್ತಿ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಕಡಲೆಬೀಜನ ತನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಅವರು ಕಡಲೆಬೀಜನ ಎತ್ತಿಟ್ಬಿಡ್ತಾರೆ. ಅವ್ರು ತಿನ್ನೋದೇ ಇಲ್ಲ. ಹಾಗಾಗಿ ಕಡಲೆಬೀಜ ಕಡಿಮೆ ಹಾಕಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಇಂಗನ್ನು ಕೂಡ ಹಾಕ್ಕೋಬೇಕು. ಇಂಗನ್ನು ಹಾಕ್ಕೊಂಡಿದ್ದೀನಿ. ಇಂಗನ್ನು ಹಾಕ್ಕೊಂಡು ಚೆನ್ನಾಗೀಗ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಈ ಗೊಜ್ಜಿಗೆ ಸ್ವಲ್ಪ ಉಪ್ಪು ಕೂಡ ಹಾಕಿರಲಿಲ್ಲ. ಈಗ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಗೊಜ್ಜಿಗೆ ಈಗ ಒಗ್ಗರಣೆ ಹಾಕ್ಕೊಂಡಿದ್ದೆ ಅಲ್ವಾ, ಆ ಒಗ್ಗರಣೆ ಕೂಡ ಸೇರಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ಸ್ವಲ್ಪ ಕಡಲೆಬೀಜ, ಕಡಲೆಬೇಳೆ ಎಲ್ಲ ಇನ್ನೂ ಬೇಕಂದರೆ ನೀವು ಜಾಸ್ತಿಯೇ ಸೇರಿಸ್ಕೊಳ್ಬೋದು. ನನಗೆ ಇಷ್ಟು ಸಾಕು ಅಂತೇಳ್ಬಿಟ್ಟು ಇಷ್ಟು ಹಾಕಿದ್ದೀನಿ. ಸೊ ಈ ಥರದ್ದು ಗೊಜ್ಜು ಮಾಡಿ 15 ದಿವಸದ ತನಕ ಫ್ರಿಜ್ ಒಳಗಡೆ ಇಟ್ಕೊಬೋದು. 1 ತಿಂಗಳು ಇಟ್ಕೊಂಡ್ರೂ ಏನೂ ಆಗೋಲ್ಲ. ಹೊರಗಡೆ ಇಟ್ಕೊತೀನಿ ಅಂದರೆ 1 ವಾರ ಇಟ್ಕೊಬೋದು. ಫ್ರಿಜ್ಜಿಂದ ಹೊರಗಡೆ ಇಟ್ಕೊತೀನಿ ಅಂತ ಹೇಳಿದ್ರೆ ಚೆನ್ನಾಗಿ ನಾವು ಕುದಿಸಿರ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ಇದಂತೂ 3 ಸತಿ ನಾವು ಯೂಸ್ ಮಾಡ್ಕೋಬೋದು ಗೊಜ್ಜನ್ನ. ಇದು ತಣ್ಣ ಆದಮೇಲೆ ಫುಲ್ಲು ಗಟ್ಟಿ ಬರುತ್ತೆ ನೋಡಿ. ಇವಾಗ ತಣ್ಣಗಾಗಿದೆ ನೋಡಿ, ಇಷ್ಟು ಗಟ್ಟಿ ಬಂದಿದೆ. ಚೆನ್ನಾಗಿ ಎಣ್ಣೆ ಎಲ್ಲ ಹೊರಗಡೆ ಬಿಟ್ಕೊಂಡು ಗಟ್ಟಿ ಬಂದಿದೆ. ಸೊ ಇದನ್ನು ನಾವು ಯಾವುದಾದ್ರೂ ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೋಬೋದು, ಇಲ್ಲ ಯಾವುದಾದ್ರು ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಬೋದು. ಅನ್ನದಲ್ಲಿ ಈಗ ಕಲಿಸ್ತಾ ಇದ್ದೀನಿ ನಾನು. ತಣ್ಣಗಿರೋ ಅನ್ನದಲ್ಲಿ ಕಲಸಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ದೇವಸ್ಥಾನದಲ್ಲಿ ಏನಾದರೂ ನಾವು ಪ್ರಸಾದ ಮಾಡ್ತೀವಿ ಅಂದರೆ ಇದೇ ಥರ ನಾವು ಮಾಡಿ ಪ್ರಸಾದಕ್ಕೆ ಕೊಟ್ಟರು ಕೂಡ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡ್ತೀವಿ, ಲಾಂಗ್ ಟ್ರಾವೆಲ್ ಅಂದರೆ ಈ ರೀತಿ ಗೊಜ್ಜು ಮಾಡಿಕೊಂಡು ರೈಸ್ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಅಲ್ಲಲ್ಲಿ ಅನ್ನ ಮಾಡಿಕೊಂಡು ರೈಸ್ ಈ ಥರ ಗೊಜ್ಜು ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ.
ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಾಡ್ತೀನಿ ಅಂತಂದರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಈಗ ಒಂದು ತಿಂಗಳು ತನಕ ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು. ಒಂದು 3 ಸತಿ ಅಂತೂ ಒಂದು ತಿಂಗಳಲ್ಲಿ ಒಂದು 3 ಸತಿನಾದರೂ ಪುಳಿಯೋಗರೆ ಮಾಡ್ಕೋಬೇಕು ಅಂದರೆ ಇಷ್ಟು ಸಾಕಾಗುತ್ತೆ. ಸೊ ಪುಳಿಯೋಗರೆ ರೆಡಿ ಆಯಿತು. ಈಗ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ವಲ್ಪ ಈ ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಫ್ರಿಜ್ಜಲ್ಲಿ. ಹಾಗೆ ನಮ್ಮ ಸಂಡೇ ವ್ಲಾಗು ಮತ್ತೆ ಕಂಟಿನ್ಯೂ. ಓಕೆ, ಹಾಯ್ ಮಾಡಿದ್ರು ವಾಣಿ. ಓಕೆ, ಕೇಕ್ ಕಟ್ ಮಾಡ್ರಿ. ಈಗ 3 ಜನ ಬರ್ಡೇಗೂ ಬಂದಿಲ್ಲ. 3 ಜನ ಬರ್ತಾರೆ. ಹ್ಯಾಪಿ ಫಸ್ಟು ಮನಸ್ವಿದ ಹ್ಯಾಪಿ ಬರ್ತ್ಡೇ ಮನಸ್ವಿ, ಹ್ಯಾಪಿ ಬರ್ತ್ಡೇ ಧ್ರುವ್, ಹ್ಯಾಪಿ ಬರ್ತ್ಡೇ ತನು, ಹ್ಯಾಪಿ ಬರ್ತ್ಡೇ ಧ್ರುವ. 3 ಜನ. ಓಕೆ, 3 ಜನ ತಿಂದ್ಕೊಳ್ಳಿ. ಧ್ರುವ ತಿನ್ಸು. ಮನಸ್ವಿ ತಿನ್ಸ್ದಾ ತನು? ಮನಸ್ವಿ ತಿನ್ಸ್ದಾ? ಓಕೆ. ಅನ್ನಕ್ಕಾದ ಫ್ರೆಂಡ್ಸ್, ಕೇಕ್ ಏನು ಕಟ್ ಮಾಡಿಸಿದ್ವಿ ಅಂದರೆ ಸುಮ್ಮನೆ ನನಗೇನೆ ಕಟ್ ಮಾಡಿಸಿದ್ದು ಅಷ್ಟೇ, ಅಂತ ಏನು ಸ್ಪೆಷಲ್ ಅಂತ ಏನಲ್ಲ. ಎಲ್ರಿಗೂ ಕೇಕ್ ತೊಗೊಂಬರ್ತೀನಿ ಅಂತ ಬೇಕ್ರಿಗೆ ಹೋಗಿದ್ರು ನಮ್ಮ ಭಾವ. ಸೊ ಎಲ್ರಿಗೂ ಒಂದೊಂದು ಪೀಸ್ ತರೋದಕ್ಕಿಂತ ಒಂದು ಅರ್ಧ kg ಕೇಕ್ನೇ ತಂದುಬಿಡೋಣ ಅಂತೇಳಿ ತೊಗೊಂಬಂದಿದ್ರು. ಮಕ್ಕಳು ಖುಷಿಗೋಸ್ಕರ ಅವ್ರ ಕೈಲೆಲ್ಲ ಕಟ್ ಮಾಡಿಸಿದ್ವಿ. ಇನ್ನೂ ಒಂದು ವಿಷಯ ಅಂತಂದರೆ ಒಬ್ಬರು ಬರ್ತಡೇ ಒಬ್ಬರು ಯಾರೂ ಕೂಡ ಹೋಗಿಲ್ಲ. ಮನಸ್ವಿ ಬರ್ತಡೇಗೆ ನಾವು ಹೋಗಲಿಲ್ಲ, ಧ್ರುವನ್ ಬರ್ತಡೇಗೂ ಹೋಗಲಿಲ್ಲ, ಅವರು ತನು ಬರ್ತಡೇಗೆ ಬರಲಿಲ್ಲ. ತನುಗೂ ಆ ಟೈಮಲ್ಲೆಲ್ಲ ಟೆಸ್ಟ್ ಎಲ್ಲ ಇತ್ತಲ್ವ, ಆ ಟೈಮಲ್ಲಿ ಬರಲೇ ಇಲ್ಲ, ಅವರೂ ಬರಲಿಲ್ಲ, ನಾವು ಹೋಗಲಿಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ದರಿಂದ. ತುಂಬ ದಿವಸದ ನಂತರ ಅಂದರೆ ಈ ಮನೆಗೆ ಬಂದಿದ್ದರಿಂದ ಇವತ್ತೇ ಅವರು ನಮ್ಮ ಮನೆಗೆ ಬಂದಿರೋದು, ನಮ್ಮ ಭಾವ ನಮ್ಮ ಅಕ್ಕ ಎಲ್ಲ. ಹಾಗಾಗಿ ಒಂದು ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ಮಕ್ಳ ಜೊತೆ ಸುಮ್ಮನೆ ಹಂಗೆ ಒಂದು ಕೇಕ್ ಕೂಡ ಕಟ್ ಮಾಡಿಸಿದ್ವಿ. ಬೆಳಗ್ಗೆ ಅವ್ರು ಫೋನ್ ಮಾಡಿದರು, ನಮ್ಮ ಅಕ್ಕ ನಮ್ಮ ಭಾವ ಬರ್ತೀನಿ ತಿರುಪತಿಯಿಂದ ಪ್ರಸಾದ ತಿರುಪತಿ ಹೋಗಿದ್ರು ಅವರು ಲಾಸ್ಟ್ ವೀಕು. ನಮ್ಮನ್ನು ಕೂಡ ಕರೆದ್ರು ಹೋಗೋಣ ಬನ್ನಿ ಅಂತೇಳಿ. ಬಟ್ ತನುಗೆ ಟೆಸ್ಟ್ ನಡೀತಾ ಇತ್ತಲ್ವ, ಹಂಗಾಗಿ ನಾವು ಹೋಗಲಿಲ್ಲ. ನಂಗೆ ಹೋಗ್ಬೇಕಂತಲೇ ಅನಿಸಿತ್ತು, ಬಟ್ ಟೆಸ್ಟ್ ಬಿಟ್ಟು ಹೋಗೋದು ಸರಿ ಹೋಗಲ್ಲ ಅಂತೇಳಿ ಹೋಗಲಿಲ್ಲ. ಅವರು ಹೋಗಿ ಪ್ರಸಾದ ಕೂಡ ತೊಗೊಂಡು ಇವತ್ತು ಬಂದಿದ್ದರು. ಮಧ್ಯಾಹ್ನ 2 ಗಂಟೆ ಆಯಿತು ಅವ್ರು ಬರೋಷ್ಟೊತ್ತಿಗೆ. ಅಷ್ಟರಲ್ಲೇ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಎಲ್ಲ ನಮ್ಮ ಮನೇಲಿ ಬೆಳಗ್ಗೆನೇ ರೆಡಿಯಾಗಿತ್ತು. ಬಿರಿಯಾನಿ ಎಲ್ಲ ಬೇಗ ಒಂದು 11 ಗಂಟೆ, ಸಾಂಬಾರೆಲ್ಲ ರೆಡಿ ಮಾಡಿದ್ವಿ ನಾನು ನನ್ನ ಹಸ್ಬೆಂಡು. ಸೊ ಮಧ್ಯಾಹ್ನ ಬಂದು ಅವರು ಊಟ ಮುಗಿಸಿದ್ರು, ಬಿರಿಯಾನಿ ಮತ್ತು ಗ್ರೇವಿನೇ ತಿನ್ಕೊಂಡ್ರು. ಅದಾದಮೇಲೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗೋದಕ್ಕಿಂತ ಮುಂಚೆ ಫಿಶ್ ತೊಗೊಬಂದು ಕೊಟ್ಟೋದ್ರು ರಾತ್ರಿ ಊಟಕ್ಕೆ ಅಂತೇಳಿ. ಅವರೇನು ಉಳ್ಕೋಬೇಕಂತ ಬಂದಿರಲಿಲ್ಲ, ಸಂಜೆನೇ ಹೋಗ್ತೀವಿ ಅಂತಂದರು. ನಾನೇ ರಾತ್ರಿ ಊಟ ಮುಗಿಸ್ಕೊಂಡೆ ಹೋಗಿ ಅಂತಂದೆ. ಇವಾಗ ನಾನು ಫಿಶ್ಶಿಗೆಲ್ಲ ಮಸಾಲ ಇಡ್ತಾಯಿದ್ದೀನಿ, ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ. ಮನಸ್ವಿ ಧ್ರುವಂಗೆ ಇಷ್ಟ ಆಗುತ್ತೇನೋ ಅಂತೇಳಿ ನಾನು ಫಿಶನ್ನು ತರಿಸಿದೆ. ನಾನು ಒಂದು ಸತಿ ಫೋನ್ ಮಾಡಿದಾಗ ನಮ್ಮನೆ ಇವತ್ತು ಫಿಶ್ ಫ್ರೈ ಮಾಡಿದ್ರು ಅಂದಾಗ ಧ್ರುವ ವಾವ್ ನಾನು ಹಂಗಾಗ್ಬಿಟ್ಟು ಅವ್ನು ಇಷ್ಟಪಡ್ತಾನೇನೋ ಅಂತ ಹೇಳ್ಬಿಟ್ಟು ಫಿಶ್ನ ತರಿಸ್ಬಿಟ್ಟು ಫ್ರೈ ಮಾಡಿಕೊಡೋಣ ಅವನಿಗೆ ಅಂತೇಳಿ ಮಾಡಿದೆ. ಬಟ್ ಅವರು ಫಿಶ್ನೇ ಸರಿಯಾಗಿ ತಿನ್ನಲಿಲ್ಲ, ಅಷ್ಟೊಂದು ಇಷ್ಟಪಟ್ಟು ತಿನ್ನಲೇ ಇಲ್ಲ ಅವರು. ಹಂಗಾಯಿತು. ಓಕೆ, ಇವಾಗ ಫಿಶ್ ಫ್ರೈಗೆ ಎಲ್ಲ ಮಸಾಲನೆಲ್ಲ ಚೆನ್ನಾಗಿ ಕಲಸಿ ಎಲ್ಲ ಇಟ್ಟಿದ್ದೀನಿ. ಅದೆಲ್ಲ ಕಲಸಿಟ್ಟು ನಾನು ಮಧ್ಯಾಹ್ನ ಊಟ ಕೂಡ ಮುಗಿಸಿರಲಿಲ್ಲ. ಇವಾಗ ಸ್ವಲ್ಪ ಬಿರಿಯಾನಿ ಇತ್ತು, ಬಿರಿಯಾನಿ ಮತ್ತು ಸ್ವಲ್ಪ ರಾಯ್ತ ಎಲ್ಲ ಹಾಕ್ಕೊಂಡು ಇವಾಗ ತಿನ್ನೋಣ ಅಂಥೇಳಿ ತಿಂತಾಯಿದ್ದೀನಿ. ಹಾಗೆಯೇ ಚಿಕನ್ನು ಸಾಂಬಾರು ಕೂಡ ಇಷ್ಟು ಉಳಿದಿದೆ. ರಾತ್ರಿಗೆ ಇದ್ರ ಜೊತೆಗೆ ಏನಾದರೂ ಮಾಡಬೇಕು. ನಾವು ಫಿಶ್ ಫ್ರೈ ಮಾಡಿಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ರಸಮ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಫ್ರೆಂಡ್ಸ್, ನಾನು ಈಸಿಯಾಗಿ ಬೋಟ್ ಮಾಡಿದ್ದೀನಿ. ಏನಪ್ಪ ಭೂಕಂಪ ನಮ್ಮನೆಲ್ಲ ಎಲ್ಲಿ. ಚೆನ್ನಾಗಿದ್ದೀರಾ? ಏನು ಸಮಾಚಾರ? ಹೇಳು ನೀನು, ಏನು ಸಮಾಚಾರ? ಈ ಕಡೆಗೆ ಬಾ, ಆ ಕಡೆ ಕಾಣಲ್ಲ. ಹೇಳು ಏನು ಸಮಾಚಾರ, ಹೇಳು. ಏನಿಲ್ಲ. ಹಾಯ್ ಫ್ರೆಂಡ್ಸ್, ತಿರುಪತಿ ನಾವು ತಿರುಪತಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಹೇಳ ಕಾರಿ ಸ್ಟೋರಿ.
ಹೇಳ ಕಾರಿಂದು ಹೇಳ ಬೇಡವ ಧ್ರುವ